आप देख रहे हैं बीजापुर समय। मैं आपके साथ खलील कलादगी। बीजापुर में खूनी वारदात, 47 वर्षीय व्यक्ति की बेरहमी से हत्या, इलाके में फैली सनसनी। घटना बीजापुर शहर के जामिया मस्जिद के करीब मुबारक मस्जिद के सामने घटी है। मृतक व्यक्ति की पहचान 47 वर्षीय शरणप्पा जेवर्गी के तौर पर बताई जा रही है। जानकारी के अनुसार अज्ञात हमलावर वारदात को अंजाम देने के बाद मौके से फरार हो गए। हत्या किसने की, कितने लोग इसमें शामिल थे और इसके पीछे की वजह क्या थी, इसका अभी तक खुलासा नहीं हो पाया है। अब यह पूरा मामला क्या है, यह तो पुलिस के जांच के बाद ही पता चल पाएगा। घटना की सूचना मिलते ही पुलिस मौके पर पहुंचकर घटना स्थल का निरीक्षण कर जांच शुरू कर दी है। हत्या की यह वारदात गोल गुम्बद पुलिस थाना व्याप्ति में घटी है। पुलिस सभी पहलुओं को ध्यान में रखकर मामले की जांच कर रही है। ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ರು ಏನ್ ವೇಷ ಇವ್ರ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಕೇಳಿದ್ರಿ. ಇದಕ್ಕೆ ಮೊದಲ 6 ತಿಂಗಳಿಂದ ಆಗಿತ್ರಿ. ಅವಾಗ ಕಂಪ್ಲೇಂಟ್ ಬರಿಸಿ ಬಂದಿದ್ದೇವ್ರಿ. ಅವಾಗ ಆಗಿದ್ ಮತ್ತ ಈಗ ಅವಾಗ ಬರೇ ಹೊಡೆದು ಬರೇ ತುಡು ಮಾಡಾಕ್ ಬಂದಾರನತ್ತೆ ಬಿಟ್ಟು ಕಂಪ್ಲೇಂಟ್ ಬರಿಸಿ ಬಂದಿದ್ದೇವ್ರಿ. ಮತ್ತ ಈಗ ಇದು 2ನೇ ಸಲ ಹಿಂಗ ಆಗ್ಯದ್ರಿ. ಯಾರ ನಮ್ಗೇನ್ ಗೊತ್ತ್ರಿ. ಹಳೆ ವಿಷಯ ಮಧ್ಯೆ ಯಾರು ಕೂಡ ಏನು ಇಲ್ಲೇ ರೀ. ನಮ್ದು 40 ವರ್ಷದಿಂದ ತಂದವ್ರಿ. ಕಾಳಿಕನಗರ್. ಅವ್ರ ಏಜ್ 47 ರೀ. 47 ವರ್ಷ. ಇಲ್ಲೇನ್ ಪಿಕ್ನಿಕ್ ಕಲೆಕ್ಷನ್ ಪಿಕ್ನಿಕ್ ಕಲೆಕ್ಷನ್ ಮಾಡ್ತಿದ್ರಿ. ಡೈಲಿ ಬರ್ತಿದ್ರಿ ಇಲ್ಲಿ? ಡೈಲಿ. ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮ್ಯಾಗು ಏನ್ ಗೊತ್ತಿಲ್ರಿ. ಏನ್ ಕಾರಣ ಏನಿತ್ರಿ? ಏನ್ ಗೊತ್ತಿಲ್ರಿ ಸರ್ ನಮಗೂ ಏನ್ರಿ. ಇಲ್ಲ ಏನಾರ ಮನೆಗೆ ಹೇಳಿರ್ಬೇಕಲ್ಲ, ಏನಿಂತ ತೊಂದ್ರೆ ಐತಿ ಯಾರ? ಹಂಗ ಏನು ಹೇಳಿಲ್ರಿ. ಅದ ಫಸ್ಟ್ ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನ ಅಂದಿದ್ದೆ ಅಟ್ಟೇರಿ. ಇವಾಗೇನು ಮತ್ತ ಈಗ ಯಾರ ಜೊತೆ ಅವಾಗನು ಪೊಲೀಸರು ಏನು ನೋಡ್ಲೇ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರ್ದ ಸಿಕ್ಕಿಲ್ಲ ಒಂದ್ 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನ್ ಕೇಳ್ತೀರಿ? ಏನ್ ಯಾರ ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತೇವ್ರಿ ನಾವ್. ಯಾರು ನಮ್ಗ್ ಗೊತ್ತಾಗ್ಬೇಕ್ರಿ ಏನ್ ಆಗ್ಯದ ಅನ್ನೋದು. ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವ್ ಏನ್ ಯಾರಿಗೇನು ವೈಷಮ್ಯ ಅವ್ರಿಗೆ ಯಾರಿಗೇನ್ ಕೊಡೋದಿಲ್ಲ ತಗೊಳೋದಿಲ್ಲ. ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ ನಮಗ್. ನಮ್ಮ ಏನ್ ಆಗ್ಬೇಕ್ರಿ? ನಮ್ಮ ಮಾಮಾರ. ನಮ್ಮ ಹೆಸರು ಮಹೇಶ್. जुड़े रहिएगा आपके अपने चैनल बीजापुर समय के साथ।